ಆಗಿನವರು ಕರ್ಕೊಂಡು ಬಂದವ್ರೆ, ಪ್ರಿಯಾ ಕರ್ಕೊಂಡು ಬಂದ್ರೆ ಸಂತೋಷ ಆಯ್ತಪ್ಪ. ನಮಸ್ತೆ. ಎಲ್ಲಿ ಸ್ವಾಮಿ ಮನೆ? ಎಲ್ಲಿ ಮನೆ ನಿಮ್ಮದು? ಮತ್ತೆ ನಾವು ಆ ಕಡೆ ಹೋಗಿ ದೂರ ಹೋಗ್ಬೇಕು, ಚೆನ್ನಮ್ಮನ ಕೆರೆ ಹೋಗ್ಬೇಕು. ಚೆನ್ನಮ್ಮನ ಕೆರೆ ಹೋಗ್ತಾ ಇದ್ದೀರಾ? ಇವತ್ತು ನಮ್ಮ ವಿನೋದ್ ರಾಜ್ ಅಂತ ಹಾಂ, ನೀಲವತಿ ಅಮ್ಮ ಅನ್ನೋದು ತಾಯಿ, ಅವರು ಒಬ್ಬ ದೊಡ್ಡ ಹೀರೋ. ಅವರು ಇವತ್ತು ಏನು ಮಾಡಿದ್ರು ಅಂದರೆ, ಅವರು ಈ ಒಬ್ಬ ಹೀರೋ ತಾಯಿಗೋಸ್ಕರವಾಗಿ ಸಿನಿಮಾನೇ ಪೆಂಡಿಂಗ್ ಹಾಕಿದ್ರು. ನಿಜವಾದಂಥ ಮಗ ಇದ್ದರೆ ಅಂಥವ್ರು ಇರಬೇಕು. ಅವ್ರು ಆದಿಲ್ಲ, ನಾವು ಇದ್ದೀವಿ ಇವತ್ತು. ಹಂಗಾಗಿ ನಮ್ಮ ಕಡೆಯಿಂದ ನಿಮಗೆ ಫ್ರೀ ಸರ್ವೀಸು. ವಿನೋದ್ ರಾಜವರಾಗಿರಲಿ, ಆ ನೀಲವತಿ ನನ್ನ ತಾಯಿ ಆಗಿರಲಿ, ಇವತ್ತು ಈ ದಿನ ನಾವು ಅವ್ರು ನೋಡಿ ಅವ್ರ ನಿಟ್ಟಿನಲ್ಲಿ ಹೋಗಬೇಕು, ಅವ್ರ ಸಾಲಿನಲ್ಲಿ ಹೋಗಿ. ಪಾಪ ತುಂಬ ಒಳ್ಳೆ ಮನಸ. ಆ ತಾಯಿಯ ಸೇವೆ ಮಾಡೋರು ಅವ್ರ ಹತ್ರ ನೋಡಿ ಕಲ್ತ್ಕೋಬೇಕು. ಇವತ್ತು ಯಾರಿಗೋಸ್ಕರ ಹಿಂದೆ ಹೋದ್ರು ತಾಯಿಗೋಸ್ಕರ ಮೀಸ್ತಿಟ್ರಿ ಇವತ್ತು. ನಿಜಾಗ್ಲೂ ಸರ್, ನಿಮ್ಮ ಬಗ್ಗೆ ಹೇಳಂಗಿಲ್ಲ ನಾವು ಇವತ್ತು. ಅಷ್ಟು ನಾವು ಡೈಲಿ ನೋಡ್ತಾ ಇದ್ದೀವಿ. ನಮಸ್ಕಾರ. ಹಾಂ, ಹೌದು 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 ಹೌದು. ಸಮಾಜದಲ್ಲಿ ಜನಗಳಿಗೂ ಕೂಡ ತಾಯಿ ಸೇವೆ ಮತ್ತು ಅವ್ರಿರ್ತಕ್ಕಂಥ ಊರಲ್ಲಿರ್ತಕ್ಕಂಥ ಸೇವೆನೂ ಕೂಡ ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ತಂದೆ ಸಮಾನವಾಗಿದ್ದೀರಾ. ನಿಮ್ಮಂಥವ್ರದ್ದು ದುಡಿಸ್ಕೊಂಡ್ರೆ ನಾವು ವಿನೋದ್ ರಾಜ್ ಸರ್ ಹತ್ರ ನೋಡಿ ನಾವು ನಿಮ್ಮಂಥವ್ರಿಗೆಲ್ಲ ಒಂದು ಸೇವೆ ಮಾಡಬೇಕು. ಹಂಗಾಗಿ ತಾಯಿ ಸೇವೆ, ತಂದೆ ಸೇವೆ ಅಂದರೆ ಈ ಜನ್ಮದಲ್ಲಿ ಸಿಗಲ್ಲ. ಈ ನಿಮ್ಮಂಥವ್ರಿಂದನೇ ಪುಣ್ಯ. ಆ ತಾಯಿ ಇದ್ದಾರಲ್ಲ, ಆ ತಾಯಿ ಕೂಡ ಇವತ್ತು ಈ ನನ್ನ ಮಗ ಏನು ಅಂತ ತೋರಿಸ್ಕೊಟ್ರು. ಆ ಮಗ ಇನ್ನ ಸಾರು ಕೂಡ ಅದನ್ನು ಈ ಕರ್ನಾಟಕಕ್ಕೆ ಉಳಿಸ್ಬಿಟ್ರು. ನಾನು ಒಬ್ಬ ತಾಯಿ ಮಗ ಅಂಥೇಳಿ ಉಳಿಸಿದ್ರು. ಈ ದಿನ ಇದೇ ಥರ ನಡೀಲಿ. ಸರ್ ನಮಸ್ಕಾರ. ಇರೋದು ಸರ್ ನಮಸ್ಕಾರ. ಒಂದ್ಸರಿ ನಿಮ್ಮನ್ನು ಬಂದು ಭೇಟಿ ಆಗ್ತೀವಿ. ನಮಸ್ಕಾರ ಸರ್, ನಮಸ್ಕಾರ.